ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಸೊ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ. ಸೊ ಯುಗಾದಿ ಹಬ್ಬದ ಫೆಸ್ಟಿವಲ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಮಾಡ್ಕೊಳ್ಳಿ. ಸೊ ಬನ್ನಿ ಏನೇನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಸೊ ಹೊರಗಡೆ ಎಲ್ಲ ರಂಗೋಲಿ ಹಾಕಿದ್ದೆ. ಸೊ ಬೆಳಗ್ಗೆನೆ ನಂಗೆ ರಂಗೋಲಿ ಬಿಡೋದು ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಅವಾಗವಾಗ ರಂಗೋಲಿ ಹಾಕ್ತಾ ಇರ್ತೀನಿ. ಹಬ್ಬಕ್ಕೆಲ್ಲ ನಾನೇ ಹಾಕೋದು. ಸೊ ಮಾವಿನಕಾಯಿ ಬಿಟ್ಟಿದ್ದೀನಿ, ಮೇಲ್ ಡಿಸೈನು ಸಿಂಪಲಾಗಿ ಆಗಿಬಿಟ್ಟೆ. ಸೊ ಇವಾಗ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಕಸನೆಲ್ಲ ಗುಡಿಸಿ ಎಣ್ಣೆ ಸ್ನಾನ ಮಾಡಿ ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ನಮ್ಮ ಅತ್ತೆ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ. ಈಗ ನಾನು ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಸೊ ಬನ್ನಿ ಏನೇನು ಮಾಡ್ತೀನಿ, ಹಾಗೆ ನಮ್ಮ ಅತ್ತೆ ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ಮಲ್ಲಿಗೆ ಹೂವಿನ ಗಿಡ ತೋರಿಸ್ತಾ ಇದ್ದೀನಿ, ಬನ್ನಿ. ಸೊ ಹೂ ಕೂಡ ಬಿಟ್ಟಿತ್ತು, ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಘಮ ಘಮ ಅಂತ ಇತ್ತು. ಸೊ ಇದು ಬಂದು ನೈಟ್ ಬಿಟ್ಟಿತ್ತು. ಬೆಳಗ್ಗೆ ಇನ್ನೇನು ಯುಗಾದಿ ಅಂದರೆ ನೆಕ್ಸ್ಟ್ ಹಿಂದಿನ ದಿನ ಬಿಟ್ಟಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ, ಸಕ್ಕತ್ತಾಗಿದೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ದುಂಡು ಮಲ್ಲಿಗೆ ಹೂ ಕೂಡ ಬಿಟ್ಟಿತ್ತು, ಅದು ಕೂಡ ತೋರಿಸ್ತೀನಿ. ನೋಡಿ ಇವಾಗ ನಮ್ಮ ಅತ್ತೆ ತಲೆಗೂ ಮುಡ್ಕೊಂಡಿದ್ದಾರೆ. ಸೊ ಅವ್ರು ಬೆಳೆಸಿರೋ ಅಲ್ವಾ, ಸೊ ಅವ್ರಿಗೂ ಖುಷಿ ಇರುತ್ತೆ. ಸೊ ಅವ್ರು ಮುಡ್ಕೊಂಡಿದ್ದಾರೆ. ನನಗೆ ಕೊಟ್ಟರು, ನನಗೆ ಬೇಡ ಅಂತ ಹೇಳಿ ಅವ್ರಿಗೆ ಮುಡಿಸ್ದೆ. ಈಗ ತುಂಬಾ ಸೆಕೆ ಇರೋದ್ರಿಂದ ಅಡುಗೆ ಎಲ್ಲ ಮಾಡ್ಕೊಡ್ಬೇಕಾದ್ರಾಗಿರ್ಬೋದು, ಸ್ನಾನ ಮಾಡ್ಕೊಂಡು ಬಂದ್ರೂ ಅಷ್ಟೇ ಎಷ್ಟು ಸೆಕೆ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಮ್ಮ ಅತ್ತೆಗೆ ಕೊಟ್ಬಿಟ್ಟೆ, ಅವರೇ ಮುಡ್ಕೊಂಡ್ರು. ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ. ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಆಗ್ತಾ ಇತ್ತು. ಇಲ್ಲಿ ಸಾಂಬಾರ್ಗೆ, ಒಬ್ಬಟ್ಟು ಸಾಂಬಾರ್ಗೆ ರೆಡಿ ಮಾಡ್ಕೊಂಡಿದ್ದಾರೆ. ಏನೇನು ರೆಸಿಪಿ ಮಾಡಿದ್ದಾರೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ರು, ಅವರೇ ಎಲ್ಲ ಮಾಡ್ಕೊಂಡಿದ್ರು. ನಾನು ಹಾಗೆ ಸ್ವಲ್ಪ ಆನಿಯನ್ ಕಟ್ ಮಾಡಿಕೊಡೋದು, ಅದು ಇದು ಚಿಕ್ಕ ಪುಟ್ಟ ಅದು ಮಾಡಿಕೊಟ್ಟೆ ಅಷ್ಟೇ. ಇದೆಲ್ಲ ಒಬ್ಬಟ್ಟಿಗೆಲ್ಲ ಅವರೇ ರೆಡಿ ಮಾಡ್ಕೊಂಡಿದ್ರು. ಹಾಗೆ ನಮ್ಮ ಮಾವಂಗೆ ಮಾರ್ಕೆಟಿಗೆ ಕಳಿಸಿದ್ವಿ. ಬೆಳಗ್ಗೆ ಏನಾದರೂ ಬೇಕಾಗುತ್ತಲ್ವ ಹಬ್ಬ ಅಂದಮೇಲೆ. ಸೊ ಅದಕ್ಕೆ ತುಂಬಾ ಬಿಸಿಲಿತ್ತು ಅಂತೇಳಿ ಎಲ್ರಿಗೂ ಎಳ್ಳೀರು ತೊಗೊಂಡು ಬಂದಿದ್ರು. ಈಗ ಹಬ್ಬದಲ್ಲಿ ಉಪವಾಸ ಇದ್ದು ಎಲ್ಲರೂ ಅಡುಗೆ ಎಲ್ಲ ಮಾಡ್ತಾ ಇರ್ತೀವಿ, ಅದು ಇದು ಕೆಲಸ ಮಾಡ್ತಾ ಇರ್ತೀವಿ. ಸೊ ಏನು ಕುಡ್ದಿರಲ್ಲ, ತಿಂದಿರಲ್ಲ. ಸೊ ಹಂಗಾಗಿ ಎಳ್ಳೀರಾದರೂ ಕುಡ್ಕೊಳ್ಬೋದು ಅನ್ನೋದಕ್ಕೆ ತೊಗೊಂಬಂದರು. ನಾವು ಯುಗಾದಿ ಹಬ್ಬಕ್ಕೆ ಹಿರಿಯರ ಪೂಜೆ ಮಾಡೋದು. ಸೊ ಹಂಗಾಗಿ ಈಗ ನಮ್ಮತ್ತೆ ಹಿರಿಯರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವ್ರ ಅತ್ತೆ ಮಾವನ ಫೋಟೋ ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ಸೊ ರೆಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ, ಅದು ಕೂಡ ತೋರಿಸ್ತೀನಿ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ಬೇಕು ನಾನು ಕೂಡ. ಸೊ ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡೆ. ಅವ್ರು ಈ ಸರಿ ಹಿರಿಯರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಅಡುಗೆಲ್ಲ ಆಲ್ಮೋಸ್ಟ್ ಮಾರ್ನಿಂಗೆ 9:30ಗೆಲ್ಲ ರೆಡಿ ಆಗಿತ್ತು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಅಡುಗೆ ಎಲ್ಲ ಏನೇನು ಮಾಡಿರ್ತೀವಿ ಅದನ್ನೆಲ್ಲ ಇಟ್ಬಿಟ್ಟು ಇನ್ನೇನು ಪೂಜೆ ಕೂಡ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡೆ. ಇಲ್ಲಿ ಪ್ರಸಾದ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮತ್ತೆ ಒಬ್ಬಟ್ಟು ಕೂಡ ಹಾಕ್ತಾಯಿದ್ರು. ಸೊ ಏನೇ ರೆಸಿಪಿ ಮಾಡ್ತಾ ಇದ್ದಾರೆ ಅಂತ ಕೂಡ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ಒಬ್ಬಟ್ಟೆಲ್ಲ ಸಖತ್ತಾಗಿ ಮಾಡ್ತಾರೆ, ತುಂಬ ಸ್ಮೂತಾಗಿ. ಸೊ ಇಲ್ಲಿ ಆಲ್ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ಬಂದು ಕಡಲೆಬೇಳೆಯಲ್ಲಿ ಕೂಟ್ ಥರ ಮಾಡಿದ್ರು, ಪಲ್ಯ ಮಾಡಿದ್ರು, ಬರೀ ಕಡಲೆಬೇಳೆ ಹಾಕಿ ಮಾಡಿದ್ರು, ಸಖತ್ತಾಗಿತ್ತು.
ಸೊ ಎವ್ರಿ ಟೈಮ್ ತುಂಬ ಡಿಫ್ರೆಂಟಾಗಿ ಮಾಡ್ತಿರ್ತಾರೆ. ಸೊ ಈ ಸರಿ ಈ ಒಂದು ಪಲ್ಯ ಮಾಡಿದ್ರು, ಹಾಗೆ ಒಬ್ಬಟ್ಟು ಕೂಡ ರೆಡಿ ಆಗ್ತಾ ಇತ್ತು, ಇನ್ನೂ ಆಗ್ತಾ ಇದ್ರು. ನನಗೆ ಒಬ್ಬಟ್ಟು ಅಂದರೆ ಸಖತ್ ಇಷ್ಟ, ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ, ಸ್ಮೂತಾಗಿ. ಸೊ ಕಜ್ಜಾಯ ಕೂಡ ಮಾಡಿದರು. ಆಲ್ರೆಡಿ ನಾನು ಕಜ್ಜಾಯ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಹಾಗೆ ಕಡಲೆಬೇಳೆ ವಡೆ ಮಾಡಿದರು, ಮಸಾಲ ಕಡಲೆಬೇಳೆ ವಡೆ ಇದು. ಸೊ ನೆಕ್ಸ್ಟು ಕೋಸಂಬರಿಗೆ ರೆಡಿ ಮಾಡಬೇಕಾಗಿತ್ತು, ಅಂದರೆ ಎಲ್ಲ ಹಾಕಿದ್ದಾರೆ ಇಂಗ್ರೀಡಿಯೆಂಟು, ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಇಲ್ಲಿ ಒಬ್ಬಟ್ಟು ಸಾಂಬಾರು ಕೂಡ ರೆಡಿ ಇದೆ. ಒಬ್ಬಟ್ಟು ಸಾಂಬಾರು ಕೂಡ ಸಖತ್ತಾಗಿತ್ತು. ಆಲ್ಮೋಸ್ಟ್ ಇವಾಗ ಎಲ್ಲ ರೆಡಿ ಆಯಿತು, ಪೂಜೆ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಸ್ಕಿಪ್ ಮಾಡಿದೆ ನೋಡಿ ಹೇಗೆಲ್ಲ ಆಯಿತು ಅಂತ ಹೇಳಿ. ಸೊ ಈಗ ಪೂಜೆ ಎಲ್ಲ ಆಯಿತು, ಊಟ ಮಾಡೋ ಸಮಯ. ಸೊ ಈಗ ತುಂಬಾ
ಹೊಟ್ಟೆ ಹಸುವಾಗ್ತಾ ಇತ್ತು. ಈಗ ಊಟ ಕೂಡ ಮಾಡ್ತಾ ಇದ್ದೀವಿ. ಸೊ ಏನೇನು ರೆಸಿಪಿ ಅಂತ ಆಲ್ರೆಡಿ ತೋರಿಸಿದ್ದೆ. ಸೊ ಇವಾಗ ತಟ್ಟಲ್ಲಿ ಹಾಕ್ಕೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಚಂದ್ರ ಕಾಣಿಸೋ ದಿನ. ಸೊ ಇದು ಚಂದ್ರ ಕಾಣಿಸಿದ ದಿನಾನ ನಾನು ಇದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನೀವು ಸ್ಕಿಪ್ ಮಾಡದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಅಂತ ತೋರಿಸಿದ್ದೀನಿ. ಸೊ ಹಾಗೆ ನಮ್ಮ ಅತ್ತೆ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ಸೊ ಚಂದ್ರ ಕಾಣಿಸ್ದ ತಕ್ಷಣನೇ ಪೂಜೆ ಮಾಡ್ತೀವಲ್ವಾ, ಸೊ ಹಂಗಾಗಿ ಪೂಜೆ ಕೂಡ ಎಲ್ಲರೂ ಮಾಡಿದ್ವಿ. ಸೊ ಫುಲ್ಲು ಟೆರೆಸ್ ಮೇಲೆ ಹೋಗಿ ಫುಲ್ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಕೂಡ ತೋರಿಸಿದ್ದೀನಿ. ಸೊ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಓಕೆ, ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವ್ಲಾಗಲ್ಲಿ ಟಿಪ್ಸಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ.